ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರ ಬಳಿ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ ಮಿತವ್ಯಯದ ಜೀವನವನ್ನ ಮಾಡಿ ಅಂತ ಕೇಳ್ಕೊಂಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿದ್ರು. ಇದರಿಂದ ದಿನಬಳಕೆ ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಯಿತು. ಆದರೆ ಈಗ ಇದು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದು ಅಡುಗೆ ಎಣ್ಣೆಗೂ ಕೂಡ ತುಂಬ ಎಫೆಕ್ಟ್ ಆಗಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಸಪೋರ್ಟ್ ಮಾಡಿ. ನಮ್ಮ ಭಾರತ ದೇಶ ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಅಲ್ಲದೆ ಅಡುಗೆ ಎಣ್ಣೆಗೂ ಕೂಡ ವಿದೇಶಗಳ ಮೇಲೆ ಅವಲಂಬನೆಯನ್ನು ಮಾಡಿಕೊಂಡಿದೆ. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಅಂದರೆ ಸುಮಾರು 15 ಕೋಟಿ ಹೆಕ್ಟೇರ್ ಹೊಂದಿದ್ರೂ ಕೂಡ ತನ್ನ ದೇಶಕ್ಕೆ ಬೇಕಾಗುವ ಅಡುಗೆ ಎಣ್ಣೆಯ ಸುಮಾರು 50-60% ವಿದೇಶಗಳಿಂದನೇ ಆಮದು ಮಾಡಿಕೊಳ್ತಾ ಇದೆ. ನಾವು ಬಳಸುವ ಪ್ರತಿ 10 ಚಮಚ ಅಡುಗೆ ಎಣ್ಣೆಯಲ್ಲಿ 6 ಚಮಚ ಅಡುಗೆ ಎಣ್ಣೆ ವಿದೇಶದ್ದು ಆಗಿರುತ್ತೆ. ಇದರಿಂದ ಬೃಹತ್ ಆರ್ಥಿಕ ಹೊರೆ ಕೂಡ ಆಗುತ್ತೆ. 2024-25 ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 1.6 ಲಕ್ಷ ಕೋಟಿ ರೂಪಾಯಿಗಳಷ್ಟು ವಿದೇಶಿ ಹಣವನ್ನು ಇದಕ್ಕೆ ಪಾವತಿ ಮಾಡಲಾಗಿದೆ. ಇನ್ನು ಭಾರತ ಯಾವೆಲ್ಲ ಎಣ್ಣೆಗಳನ್ನು ಆಮದು ಮಾಡ್ಕೊಳ್ತಾ ಇದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಪಾಮ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇದನ್ನು ಮಲೇಷಿಯಾ ಮತ್ತು ಥೈಲ್ಯಾಂಡ್ ದೇಶಗಳಿಂದ ತರಿಸ್ಕೊಳ್ಳಲಾಗ್ತಾ ಇದೆ. FMCG ಸೆಕ್ಟಾರ್ಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ, ಅಂದರೆ ಹೋಟೆಲ್ಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇನ್ನು ಸೋಯಾಬೀನ್ ಎಣ್ಣೆಯನ್ನು 29% ಅರ್ಜೆಂಟೈನಾ ಮತ್ತು ಬ್ರೆಜಿಲ್ನಿಂದ ತರಿಸ್ಕೊಳ್ತಾ ಇದೆ. ಮತ್ತು ಇಷ್ಟೇ ಅಲ್ಲದೆ ಸೂರ್ಯಕಾಂತಿ ಎಣ್ಣೆ ನೀವೆಲ್ಲ ಬಳಸ್ತಿರಲ್ಲ, ಸನ್ಫ್ಲವರ್, ಇದನ್ನು ರಷ್ಯಾ ಮತ್ತು ಉಕ್ರೇನ್ನಿಂದ 20% ತರಿಸ್ಕೊಳ್ತಾ ಇದೆ. ನಮ್ಮ ರೈತರು ಹೆಚ್ಚಾಗಿ ಈ ಒಂದು ಎಣ್ಣೆ ಕಾಳುಗಳನ್ನು ಬೆಳೀತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಹವಾಮಾನದ ರಿಸ್ಕ್ ಇರುತ್ತೆ. ಮಳೆ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಭಾರತದಲ್ಲಿ 70% ಹೆಚ್ಚು ಎಣ್ಣೆ ಕಾಳುಗಳನ್ನು ನೀರಿಲ್ಲದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಅಂದರೆ ನೀರಾವರಿ ಭೂಮಿ ಇಲ್ಲದೆ ಇರೋ ಕಡೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಮಾತ್ರ ಬೆಳೀತಾರೆ. ಮತ್ತು ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ಇಲ್ಲಿ ಇಳುವರಿ ಕೂಡ ಕಡಿಮೆ ಇರುತ್ತೆ ಮತ್ತು ಖಚಿತ ಮಾರುಕಟ್ಟೆ ಇರೋದಿಲ್ಲ. ಅಂದರೆ ಒಂದು ನಫೆಡ್ ರೀತಿಯಲ್ಲಿ ಅವರು ಬೆಳೆದಂತಹ ಒಂದು ಎಣ್ಣೆ ಕಾಳುಗಳನ್ನು ನಮ್ಮ ಸರ್ಕಾರಗಳು ಖರೀದಿ ಮಾಡೋದಿಲ್ಲ. ಈ ಎಲ್ಲ ಕಾರಣಗಳಿಂದ ನಮ್ಮ ಭಾರತ ದೇಶ ಹೊರದೇಶಗಳಿಂದ ಎಣ್ಣೆಯನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಡುಗೆ ಎಣ್ಣೆಯನ್ನು ಕೂಡ ಕಡಿಮೆ ಬಳಸಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕೆಂದರೆ 56-60% ಹೊರದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಾ ಇರೋದ್ರಿಂದ 1.6 ಲಕ್ಷ ಕೋಟಿ ರೂಪಾಯಿಗಳನ್ನು ಉಳಿಸುವುದರ ಜೊತೆಗೆ ಭಾರತೀಯರಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ಬೊಜ್ಜು, ಕೊಲೆಸ್ಟ್ರಾಲ್ ಮತ್ತು BP, ಹೃದಯಾಘಾತದಂತಹ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸೋದಕ್ಕೆ ದಯವಿಟ್ಟು 10% ಕಡಿಮೆ ಎಣ್ಣೆಯನ್ನು ಬಳಸಿ ಅಂತ ಕೇಳ್ಕೊಂಡಿದ್ದಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಮಾಹಿತಿ ಸಿಗ್ತಾ? ಮತ್ತು ನೀವು ಎಷ್ಟು ಪ್ರಮಾಣದಲ್ಲಿ ಅಡುಗೆ ಎಣ್ಣೆಯನ್ನು ಬಳಸ್ತಾ ಇದ್ದೀರಾ, ಯಾವ ಎಣ್ಣೆಯನ್ನು ಬಳಸ್ತಾ ಇದ್ದೀರಾ? ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಈಗಲೇ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.